ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ತೆರೆದ ಬಾಗಿಲುಗಳಿಗಾಗಿ ಪ್ರಾರ್ಥನೆ ಮತ್ತು ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2-4 ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಂಡಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸರಿಯಲಿದ್ದೇನಲ್ಲ. ತೆರೆದ ಬಾಗಿಲುಗಳು ದೇವರ ಆಶೀರ್ವಾದವಾಗಿದ್ದು ಅದು ಸಮೃದ್ಧಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಸತ್ಯವೇದದಲ್ಲಿ ಯಾರು ಮುಚ್ಚಲಾಗದ ಬಾಗಿಲುಗಳನ್ನು ದೇವರು ನಮಗೆ ತೆರೆಯುತ್ತಾನೆ ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ. ಪ್ರಕಟಣೆ 3:8. ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾನೆ ಮತ್ತು ನಾವು ಯಶಸ್ವಿಯಾಗಲು ಅಗತ್ಯವಿರುವ ಅವಕಾಶಗಳನ್ನು ಆತನು ನಮಗೆ ಒದಗಿಸುತ್ತಾನೆ ಎಂದು ಇದು ನೆನಪಿಸುತ್ತದೆ. ತೆರೆದ ಬಾಗಿಲು ಅವಕಾಶದ ಸಂಕೇತವಾಗಿದೆ ಮತ್ತು ಕೀಲಿಯು ಅಧಿಕಾರದ ಸಂಕೇತವಾಗಿದೆ. ಅಪೊಸ್ತಲನಾದ ಪೌಲನು ಇದನ್ನು 2 ಕೊರಿಂಥ 2:12ರಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆಯ ಸಂದರ್ಭ ಉಂಟಾಯಿತು ಎಂದು ಉಲ್ಲೇಖಿಸುತ್ತಾನೆ. ಬಾಗಿಲು ತೆರೆಯಲು ಕೀಲಿಗಳು. ಆತನ ಪ್ರಸನ್ನತೆಯ ಅರಿವಿನಿಂದ ಪರಲೋಕದ ದ್ವಾರವನ್ನು ತೆರೆಯಿರಿ. ಆದಿಕಾಂಡ 28:11-17. ನಿಮ್ಮ ಅರಿವಿಗೆ ಬಂದ ತಂದೆಯ ಮನೆಯ ಬಾಗಿಲನ್ನು ತೆರೆಯಿರಿ. ಲೂಕ 15:17-20. ಆರಾಧನೆ ಮತ್ತು ಒಗ್ಗೂಡಿದ ಪ್ರಾರ್ಥನೆಗಳ ಮೂಲಕ ಸೆರೆಮನೆಯ ಬಾಗಿಲನ್ನು ತೆರೆಯಿರಿ. ಅಪೊಸ್ತಲ ಕೃತ್ಯಗಳು 16:26. ಆತನ ಮಾತನ್ನು ನಂಬುವ ಮೂಲಕ ದೇವರ ಪೂರೈಕೆಯ ಪ್ರವಾಹದ ದ್ವಾರಗಳನ್ನು ತೆರೆಯಿರಿ. 2 ಅರಸು 7ನೇ ಅಧ್ಯಾಯ. ಪೌಲ ತೆರೆದ ಬಾಗಿಲುಗಳ ಬಗ್ಗೆ ಮಾತಾಡುವಾಗ ಅವನು ಸ್ವಯಂ ಅಭಿವೃದ್ಧಿ ಮತ್ತು ಪ್ರಮುಖ ವೈಯಕ್ತಿಕ ಜೀವನ ನಿರ್ಧಾರಗಳ ಅವಕಾಶಗಳನ್ನು ಉಲ್ಲೇಖಿಸಲಿಲ್ಲ. ಸಂಗಾತಿಯನ್ನು ಹುಡುಕುವುದು, ಕಾಲೇಜನ್ನು ಆಯ್ಕೆ ಮಾಡುವುದು, ವೃತ್ತಿ ಬದಲಾವಣೆ ಮಾಡುವುದು ಇತ್ಯಾದಿ. ಅವನು ನಿರ್ದಿಷ್ಟವಾದದನ್ನು ಉಲ್ಲೇಖಿಸಿದ್ದಾನೆ. ಅವುಗಳೆಂದರೆ ಸುವಾರ್ತೆಯನ್ನು ಮುನ್ನಡೆಸಲು ಮತ್ತು ಬದಲಾಗಿ ಕ್ರಿಸ್ತನ ಶಿಷ್ಯರಿಗೆ ಮಾರ್ಗದರ್ಶನ ನೀಡುವ ಅವಕಾಶಗಳು. ದೇವರು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದಿದ್ದಾನೆ. ಅಪೊಸ್ತಲ ಕೃತ್ಯ 14:27. ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಕರ್ತನು ಬಾಗಿಲು ತೆರೆದನು. 2 ಕೊರಿಂಥ 2:12. ಕ್ರಿಸ್ತನ ರಹಸ್ಯವನ್ನು ಮಾತನಾಡಲು ದೇವರು ಬಾಗಿಲು ತೆರೆಯುವಂತೆ ಅವನು ವಿನಂತಿಸಿದನು. ಕೊಲೋಸ್ಯ 4:3. ಪೌಲನಿಗೆ ತೆರೆದ ಬಾಗಿಲುಗಳು ದೇವರು ಕ್ರಿಸ್ತನ ಸಂದೇಶವನ್ನು ಪ್ರಚಾರ ಮಾಡುವ ಉದ್ದೇಶಕ್ಕಾಗಿ ಏರ್ಪಡಿಸಿದ ವಿಶೇಷ ಅವಕಾಶಗಳಾಗಿವೆ, ಬೇರೇನೂ ಅಲ್ಲ. ದೇವರ ಸಿಂಹಾಸನದ ಕೋಣೆಯ ಬಾಗಿಲು ತೆರೆಯಲು ಪ್ರಾರ್ಥನೆಯು ಕೀಲಿಯಾಗಿದೆ. ಮತ್ತಾಯ 7:7-8 ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಮುಂದೆ ಯೆಶಾಯ 60:11 ಹೇಳುತ್ತದೆ, ಜನಾಂಗಗಳ ಐಶ್ವರ್ಯವನ್ನು ನಿನ್ನಲ್ಲಿಗೆ ತರುತ್ತಿರುವರು, ಅವು ಅರಸರು ಮೆರವಣಿಗೆಯಾಗಿ ಬರುತ್ತಿರುವರು. ಇದರಿಂದ ನಿನ್ನ ಬಾಗಿಲುಗಳು ಹಗಲಿರುಳು ಮುಚ್ಚದೆ ಸದಾ ತೆರೆದಿರುವವು. ಆಮೆನ್. ಅನ್ಯ ಜನರಿಗಾಗಿ ತೆರೆದ ಬಾಗಿಲು. ಅಪೊಸ್ತಲ ಕೃತ್ಯಗಳು 14:27. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.